ಈ ಗಿಡವನ್ನು ನೀವೆಲ್ಲರೂ ಕೂಡ ನೋಡಿಯೇ ಇರ್ತೀರಿ ಅಂತ ಭಾವಿಸ್ತೇನೆ. ಯಾಕಂದರೆ ಇದು ನಿಮ್ಮ ಮನೆಯ ಸುತ್ತಮುತ್ತ ಖಾಲಿ ಸೈಟ್ನಲ್ಲಿ, ಬೀಳು ನೆಲದಲ್ಲಿ, ಹೀಗೆ ಎಲ್ಲಂದರಲ್ಲಿ ಸಾಮಾನ್ಯವಾಗಿ ಬೆಳೆದಿರ್ತದೆ. ಈ ಗಿಡವನ್ನು ಭಾಳ ದೊಡ್ಡ ಪೊದೆ ಸಸ್ಯ ಅಂತ ಹೇಳಲಿಕ್ಕಾಗಲಿಲ್ಲ ಅಂದರೂ ಕೊಂಚ ಪೊದೆ ಸಸ್ಯವೇ ಹೌದು. ಇದನ್ನು ಕರಿ ಉತ್ರಾಣಿ ಗಿಡ ಅಂತ ಕರೀತಾರೆ. ಹಾಗೆ ಕಾಡು ಉತ್ರಾಣಿ ಗಿಡ, ಕಪ್ಪು ಉತ್ರಾಣಿ ಗಿಡ ಅಂತಲೂ ಕೂಡ ಕರೀತಾರೆ. ಇನ್ನೂ ಕೆಲವು ಕಡೆ ನೀಲಿ ಹಾವಿನ ಗಿಡ, ನೇರಳೆ ಹಾವಿನ ಗಿಡ ಅಂತಲೂ ಕೂಡ ಕರೆಯೋದುಂಟು. ಈ ಹಿಂದೆ ಉತ್ರಾಣಿ ಗಿಡದ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ. ಅದು ಈ ಉತ್ರಾಣಿ ಗಿಡ ಅಲ್ಲ, ಅದು ಸ್ವಲ್ಪ ಮುಳ್ಳು ಇರುವಂಥ ಉತ್ರಾಣಿ ಗಿಡ. ಅಂದರೆ ಏನು ಈ ಕೌಲಿನಲ್ಲಿ ಉದ್ದಕ್ಕೆ ಕೌಲಿದಾವಲ್ಲ, ಅವುಗಳು ಅಲ್ಲಿ ಮುಳ್ಳಿರ್ತದೆ. ಆ ಮುಳ್ಳುಗಳು ಕಾಲಿಗೆ ತರಚ್ಕೊಳ್ತವೆ. ಆದರೆ ಇದರಲ್ಲಿ ಮುಳ್ಳಿರೋದಿಲ್ಲ. ಬದಲಾಗಿ ಈ 40-45 ಸೆಂಟಿಮೀಟ್ರ್ ಉದ್ದದ ಈ ಚೂಪಾದ ಕೌಲಿನಲ್ಲಿ ಈ ನೀಲಿ ನೇರಳೆ ಬಣ್ಣದ ಹೂಗಳನ್ನು ಬಿಟ್ಟಿರ್ತದೆ ಈ ಗಿಡ. ಏನು ಈ ಕರಿ ಉತ್ರಾಣಿ ಗಿಡದಲ್ಲಿ ಚೂಪಾದ ಕೌಲು ಇರ್ತದಲ್ಲ, ಉದ್ದನೆಯ ಕೌಲು, ಅದರಲ್ಲಿ ನೀಲಿ ಮತ್ತು ನೇರಳೆ ಬಣ್ಣದ ಹೂ ಬಿಟ್ಟಿರ್ತದೆ. ಈ ಹೂವುಗಳು ತುಂಬ ಪುಟ್ಟದಾಗಿದ್ದರೂ ಕೂಡ ಚಿಟ್ಟೆಗಳನ್ನು ಆಕರ್ಷಿಸೋದರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನ ಕಾಯಿಲೆಗಳಿಗೆ ಔಷಧಿ ನೀಡುವಂತಹ ಒಂದು ಗಿಡಮೂಲಿಕೆ ಸಸ್ಯ ಇದಾಗಿದೆ. ಅದರಲ್ಲಿಯೂ ಆಯುರ್ವೇದ ಮತ್ತು ಜನಪದ ವೈದ್ಯದಲ್ಲಿ ಇದರ ಬಳಕೆ ತುಂಬ ಹೆಚ್ಚಾಗಿದೆ. ಹೌದು, ಅಸ್ತಮ, ಹೊಟ್ಟೆ ಹುಣ್ಣು, ಉಸಿರಾಟದ ಸಮಸ್ಯೆ, ಕೆಮ್ಮು, ಬೇದಿ ಮೊದಲಾದ ತೊಂದರೆಗಳಿಗೆ ಈ ಗಿಡ ಪರಿಹಾರ ನೀಡ್ತದೆ. ಅಲ್ಲದೆ ನಮ್ಮ ಹಲ್ಲು, ದಂತಗಳ ಆರೋಗ್ಯ, ಮೂಲವ್ಯಾಧಿ ನಿವಾರಣೆ ಅಂದರೆ ಪೈಲ್ಸು, ಮೊಳಕೆ ರೋಗ ಅಂತಾರಲ್ಲ ಅದಕ್ಕೆ, ಹಾಗೆ ಈ ವಿಷಕಾರಿ ಕೀಟಗಳು ಕಚ್ಚಿದಾಗ ಅದರ ನೋವು ನಿವಾರಣೆಯಲ್ಲಿ ಈ ಗಿಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇದರ ಬೇರು, ಎಲೆ, ಬೀಜಗಳು ಕಫ, ಬೇದಿ, ಜ್ವರ, ಅಸ್ತಮ ಮತ್ತು ಚರ್ಮ ವ್ಯಾಧಿಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ನೀವು ಈ ಗಿಡದಿಂದ ಏನೂ ಮಾಡೋದು ಬೇಡ. ಇದರ ಕಡ್ಡಿಯಿಂದ ಹಲ್ಲುಜ್ಜಿದರೆ ಹಲ್ಲು ಮತ್ತು ಒಸಡುಗಳು ಗಟ್ಟಿಯಾಗ್ತವೆ. ಅಲ್ಲದೆ ದಂತಗಳು ಕ್ಷೀಣಿಸೋದು ಕಡಿಮೆ ಆಗ್ತದೆ. ಇವತ್ತೇನು ಕೆಲವರಿಗೆ ಮೂಲವ್ಯಾಧಿ, ಪೈಲ್ಸು ಅಥವಾ ಮೊಳಕೆ ರೋಗ ಅನ್ನೋದು ಕಾಡ್ತಿದೆಯಲ್ಲ, ಅದಕ್ಕೆ ಇದು ತುಂಬ ಒಳ್ಳೆಯ ಪರಿಹಾರವನ್ನು ನೀಡ್ತದೆ. ಇದರ ಎಲೆಗಳನ್ನು ಜಜ್ಜಿ ಅದರ ರಸವನ್ನು ಪೈಲ್ಸ್ ಇರುವ ಜಾಗಕ್ಕೆ ಹಚ್ಚೋದ್ರಿಂದ ಅಥವಾ ಇದರ ಎಲೆಗಳನ್ನು ಎಳ್ಳೆಣ್ಣೆಯೊಂದಿಗೆ ಸೇರಿಸಿ ಬಳಸೋದ್ರಿಂದ ರಕ್ತಸ್ರಾವ ನಿಲ್ತದೆ. ಈ ಮೂಲವ್ಯಾಧಿ ಇದ್ದವರು ಅದೇನು ಮಾಡೋದು ಬೇಡ. ಇದರ 4 ಕುಡಿಯನ್ನು ಬೆಳಗ್ಗೆ ಎದ್ದು ತಿಂದರೆ 3 ದಿನದಿಂದ 9 ದಿನ ಈಗ ತಿಂತ ಬಂದರೆ ಆ ಮೊಳಕೆ ರೋಗ ಅನ್ನುವಂಥದ್ದು ಬೇರೆ ಸಮೇತ ಬಿದ್ದೋಗ್ತದೆ ಅಂತೇಳಿ ಜನಪದ ವೈದ್ಯ ತಜ್ಞರು ಹೇಳ್ತಾರೆ. ಚೇಳಿನಂತಹ ವಿಷಕಾರಿ ಜಂತುಗಳು, ಕಣಜದಂತಹ ಕೀಟಗಳು ಕಚ್ಚಿದಾಗ ತುಂಬ ಉರಿ ಮತ್ತು ನೋವಾಗ್ತದಲ್ಲ, ಆ ಭಾಗಕ್ಕೆ ಇದರ ಎಲೆಗಳನ್ನು ಹರಿದೆಚ್ಚಿದರೆ ವಿಷ ಮತ್ತು ನೋವು ಶೀಘ್ರವಾಗಿ ಕಡಿಮೆ ಆಗ್ತದೆ. ಈ ಕರಿ ಉತ್ರಾಣಿ ಗಿಡದ ಕಾಂಡವನ್ನು ಒಣಗಿಸಿ ಅದನ್ನು ಸುಟ್ಟು ಅದರ ಭಸ್ಮವನ್ನು ಜೇನುತುಪ್ಪದೊಂದಿಗೆ ಸೇವಿಸಿದರೆ ನೆಗಡಿ, ಕೆಮ್ಮು, ಅಸ್ತಮ ಶೀಘ್ರವಾಗಿ ಗುಣಮುಖವಾಗ್ತದೆ. ಈ ಕರಿ ಉತ್ರಾಣಿ ಗಿಡದ ಎಲೆಯ ಕಷಾಯ ಸೇವಿಸೋದ್ರಿಂದ ಮೂತ್ರಪಿಂಡ ಶುದ್ಧಗೊಳ್ಳುತ್ತದೆ. ಅಂದರೆ ಮೂತ್ರ ವಿಸರ್ಜನೆಯ ತೊಂದರೆಗಳೇನಾದರೂ ಇದ್ದರೆ ಅವು ಶೀಘ್ರದಲ್ಲೇ ಕಡಿಮೆ ಆಗ್ತದೆ. ಮೂತ್ರಪಿಂಡ ಅಥವಾ ಕಿಡ್ನಿನಲ್ಲಿ ಕಲ್ಲುಗಳಿರ್ತವಲ್ಲ, ಆ ಕಲ್ಲುಗಳನ್ನು ಕರಗಿಸಲಿಕ್ಕೆ ಆಯುರ್ವೇದ ವೈದ್ಯರು ಈ ಗಿಡವನ್ನು ಬಳಸ್ಕೊಳ್ತಾರೆ. ಹೊಟ್ಟೆ ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವಂಥವರು ಈ ಕರಿ ಉತ್ರಾಣಿ ಗಿಡದ ಬೀಜಗಳನ್ನು ಹಾಲಿನೊಂದಿಗೆ ಕುದಿಸಿ ಸೇವಿಸೋದ್ರಿಂದ ಹೊಟ್ಟೆ ನೋವು ಶೀಘ್ರದಲ್ಲೇ ಗುಣಮುಖವಾಗ್ತದೆ. ಆಯುರ್ವೇದ ವೈದ್ಯರು ಮತ್ತು ಜನಪದ ವೈದ್ಯರು ಚರ್ಮದ ಸೋಂಕುಗಳ ನಿವಾರಣೆಗೆ, ಗಾಯಗಳನ್ನು ಗುಣಪಡಿಸ್ಲಿಕ್ಕೆ ಕೂಡ ಈ ಗಿಡದ ಸಹಾಯವನ್ನು ಪಡೀತಾರೆ. ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ಯಾವುದೇ ಕಾಯಿಲೆ ಇಲ್ಲ, ಆದರೆ ಮುಂದೆ ಬರುವಂತಹ ಕಾಯಿಲೆಗಳ ಬಗ್ಗೆ ನೀವು ಎಚ್ಚರಿಕೆ ವಹಿಸ್ತಿದ್ದೀರಿ ಅನ್ನೋದಾದರೆ ಈ ಬೆರಕೆ ಸೊಪ್ಪಿನ ಸಾಂಬಾರು ಮಾಡ್ತಿರಲ್ಲ, ಆ ಸಾಂಬಾರಿನ ಬೆರಕೆ ಸೊಪ್ಪಿನ ಜೊತೆಗೆ ಇದರ 4 ಕುಡಿಯನ್ನು ಬಳಸ್ತಾ ಬಂದರೆ ನಿಮ್ಮಲ್ಲಿ ಅನೇಕ ರೋಗಗಳು ಮುಂದೆ ಬರದಂತೆ ಜಾಗೃತಿಯನ್ನು ವಹಿಸ್ತದೆ ಈ ಗಿಡ. ಮತ್ತು ಈ ಉತ್ರಾಣಿ ಗಿಡ ಏನಾದರೂ ನಿಮ್ಮ ಮನೆ ಮುಂದೆ ಅಥವಾ ನಿಮ್ಮ ಮನೆಯ ತುಳಸಿ ಕಟ್ಟೆ ಒಳಗೇನಾದರೂ ಬೆಳೆದಿದೆ ಅಂದರೆ ಅದನ್ನು ನೀವು ಕೀಳಲಿಕ್ಕೆ ಹೋಗಬೇಡಿ. ಅದು ಅದೃಷ್ಟದ ಸಂಕೇತ ಅಂತಲೂ ಕೂಡ ಹೇಳ್ತಾರೆ. ಉತ್ರಾಣಿ ಗಿಡ ಬೆಳೆದ್ರೆ ಎತ್ತರಕ್ಕೆ ಬೆಳೀತಾರೆ ಅಂತ ಒಂದು ಮಾತಿದೆ. ಇಷ್ಟೆಲ್ಲ ಪ್ರಯೋಜನಕಾರಿಯಾದ ಈ ಉತ್ರಾಣಿ ಗಿಡ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ತೆ.